ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಇವತ್ತು ಬಹುಮುಖ್ಯವಾಗಿ ಇಡೀ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂಥ ಅದಲ್ಲದೆ KPSCಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಎಲ್ಲೋ ಒಂದು ಕಡೆ KPSCಯ ಮೂಲಕವಾಗಿ ಪಾರದರ್ಶಕವಾದಂಥ ಪರೀಕ್ಷೆಗಳಲ್ಲಿ ತಾವು ಆಯ್ಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ವರ್ಷಾನುಗಟ್ಟಲೆ ಓದಿ ಏನೋ ಒಂದು ಕೆಲಸವನ್ನು ಸರ್ಕಾರಿ ಕೆಲಸವನ್ನು ಪಡಿಬೇಕು ಅನ್ನೋ ಥರದಲ್ಲಿ ಸಾಕಷ್ಟು ಒಂದು ಕುತೂಹಲದಿಂದ ಅದನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ವಾಮಮಾರ್ಗದ ಮೂಲಕವಾಗಿ ಸಾಕಷ್ಟು ಹಣವನ್ನು ಕೊಡುವ ಮೂಲಕವಾಗಿ ಅದರಲ್ಲಿ ಕೆಲ ಮಧ್ಯವರ್ತಿಗಳನ್ನು ಬಳಸ್ಕೊಂಡು ಕೆಲ ಅಧಿಕಾರಿಗಳನ್ನು ಬಳಸ್ಕೊಂಡು ವಾಮಮಾರ್ಗದ ಮೂಲಕವಾಗಿ ಕೆಲಸವನ್ನು ಗಿಟ್ಟಿಸ್ಕೊಳ್ಳುವಂಥ ಇತ್ತೀಚಿನ ದಿನಗಳಲ್ಲಿ ಕೆಲ ಅಭ್ಯರ್ಥಿಗಳು ಅದರ ಒಂದು ಮಾರ್ಗವನ್ನು ಹಿಡಿತಾ ಇದ್ದಾರೆ ಸ್ನೇಹಿತರೆ. ಆದರೆ ಎಲ್ಲೋ ಒಂದು ಕಡೆ ಕಷ್ಟಪಟ್ಟು ಶ್ರಮವಹಿಸಿ ವರ್ಷಾನುಗಟ್ಟಲೆ ಹಗಲು ರಾತ್ರಿ ಎನ್ನದೇ ಓದಿ ಆ ಒಂದು ಕೆಲಸವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾದರೂ ಸಹ ಅವ್ರಿಗೆ ಬ್ಯಾಕ್ ಆಗ್ತಾ ಇರುವಂಥದ್ದು, ಅಂದರೆ ಅವ್ರಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಅವ್ರಿಗೆ ಡಿಗ್ರಿಯಲ್ಲಾಗಿರ್ಬೇಕು ಕಡಿಮೆ ಅಂಕಗಳಿರುತ್ತೆ, ಎಲ್ಲ ಒಂದು ಕಡೆ ಫೇಲ್ ಆಗಿರ್ತಾರೆ, ಕಡಿಮೆ ರ್ಯಾಂಕ್ ಇರುತ್ತೆ. ಆದರೆ ಇಂಥ ಒಂದು ಪರೀಕ್ಷೆಗಳಲ್ಲಿ ಅವರು ರ್ಯಾಂಕನ್ನು ಪಡ್ಕೊಳ್ಳಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಮೂಲಕವಾಗಿ ಒಂದು ಅನುಮಾನ ಬರುವಂಥದ್ದು ಸಹಜ ಸ್ನೇಹಿತರೆ. ಹೌದು, ನಿಮಗೆಲ್ಲರೂ ಕೂಡ ಈ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. KPSCಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ಹಗರಣ ಈಗ ಸಾಕಷ್ಟು ಚರ್ಚೆಯಲ್ಲಿರುವಂಥದ್ದು. 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ CID ಅಧಿಕಾರಿಗಳ ತನಿಖೆ ನಡೆಸುವಂಥ ಸಂದರ್ಭದಲ್ಲೇ ED ಅಧಿಕಾರಿಗಳು ಒಂದು ಮೆಗಾ ರೇಡನ್ನು ಮಾಡಿದ್ದಾರೆ. ಅದರಲ್ಲಿ ಹಿಂದೆ ಮಾಜಿ KPSCಯ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಸಾವುಕಾರ್ ಅವರ ಮನೆ ನಿವಾಸ, ಅವರ ಸಂಬಂಧಿಕರು ಸೇರಿದಂತೆ ಅದರಲ್ಲಿ ಮೆಂಬರ್ ಆಗಿದ್ದಂಥ KPSCಯ ಸದಸ್ಯ ಆಗಿದ್ದಂತಹ ಶಾಂತಾ ಹೊಸಮನಿ ಮನೆ ಆಗಿರ್ಬೋದು, ಅವರ ಕಚೇರಿ ಆಗಿರ್ಬೋದು, ಮತ್ತು KPSCಯ ಕೇಂದ್ರ ಕಚೇರಿ, ಇಡೀ ಇತಿಹಾಸದಲ್ಲೇ ಮೊದಲ ಬಾರಿಗೆ KPSCಯ ಕೇಂದ್ರ ಕಚೇರಿಗೆ ED ಅಧಿಕಾರಿಗಳು ಲಗ್ಗೆ ಇಟ್ಟಿರುವಂಥದ್ದು. ಈ ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಈ ಒಂದು ಅಕ್ರಮ ಆಗಿರ್ಬೋದು, ಈ ಹಗರಣದ ತನಿಖೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಈಗ ED ಅಧಿಕಾರಿಗಳು ಮುಂದಾಗಿದ್ದಾರೆ. ಕಳೆದ 2 ದಿನಗಳಿಂದಲೂ ಸಹ ಅವರ ಮನೆ ಕಚೇರಿಗಳಲ್ಲಿ ತಲಾಶ್ ಮಾಡ್ತಾ ಇರುವಂಥದ್ದು. ಕೇವಲ ಅವರ ಮನೆ ಅಷ್ಟಲ್ಲದೆ ಸುಮಾರು 8 ಮಂದಿ ಅಭ್ಯರ್ಥಿಗಳು ಯಾರು ವಾಮಮಾರ್ಗದ ಮೂಲಕವಾಗಿ ಹಣವನ್ನು ಕೊಟ್ಟು ಸುಮಾರು 70 ರಿಂದ 80 ಲಕ್ಷ ಹಣ ಈ ಮೂಲಕವಾಗಿ ಇವರು ಒಬ್ಬೊಬ್ಬ ಅಭ್ಯರ್ಥಿಯಿಂದ ತೆಗೆದುಕೊಂಡಿದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪಗಳು ಕೂಡ ಇರುವಂಥದ್ದು. ಇದೇ ನಿಟ್ಟಿನಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು FIR ದಾಖಲಾಗುತ್ತೆ. ಒಂದು ಸ್ಟಿಂಗ್ ಆಪರೇಷನ್ನ ರಾಜ್ಯ ವಿದ್ಯಾರ್ಥಿಗಳ ಒಂದು ಸಂಘಟನೆ, ವಿದ್ಯಾರ್ಥಿಗಳ ಸಂಘ ಏನಿದೆ ಅವರು ಅದರಲ್ಲಿ ಒಂದು ಸ್ಟಿಂಗ್ ರೀತಿಯಲ್ಲಿ ಒಂದು ರೆಕಾರ್ಡಿಂಗ್ಸಲ್ಲಿ ಮಾಡಿ ತಾನು ಅಭ್ಯರ್ಥಿ ಮತ್ತೊಬ್ಬರು ತಂದೆ ಅನ್ನೋ ರೀತಿಯಲ್ಲಿ ಮಧ್ಯವರ್ತಿಯ ಜೊತೆಯಲ್ಲಿ ಮಾತನಾಡುವಂತಹ ಮತ್ತು ಹಣದ ಒಂದು ಡೀಲ್ ವ್ಯವಹಾರವನ್ನು ಕುದುರಿಸುವಂತಹ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ಆ ವಿಡಿಯೋವನ್ನು ವೈರಲ್ ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ವಿಧಾನಸೌಧ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇಬ್ಬರು ಒಂದು ಮಧ್ಯವರ್ತಿಗಳನ್ನು ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮಾಡಿದರು. ಇದು ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವಿದ್ಯಾರ್ಥಿಗಳ ಅಂದರೆ ಆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕೆಲವರು ಇದ್ದರು, ತಮ್ಮ ಪಾರದರ್ಶಕವಾಗಿ ಒಂದು ಪರೀಕ್ಷೆಯನ್ನು ನಡೆಸಬೇಕಾಗಿತ್ತು. ಆದರೆ ಕೆಲ ಅಭ್ಯರ್ಥಿಗಳೇನಿದ್ದಾರೆ ಇವರು ಪರೀಕ್ಷೆಗೂ ಮುನ್ನ ದಿನ ಅಂದರೆ 2 ದಿನಗಳ ಅಂದರೆ ಪರೀಕ್ಷೆ ಇವತ್ತು ಅಂತಂದರೆ NID ದಿನ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮಧ್ಯವರ್ತಿಗಳು ಅವರನ್ನು ತಮ್ಮ ಕಾರುಗಳ ಮೂಲಕವಾಗಿ ಜೊತೆಯಲ್ಲಿ ಕರ್ಕೊಂಡೋಗಿ ರೆಸಾರ್ಟ್ ಮತ್ತು ಫಾರ್ಮ್ ಹೌಸ್ಗಳಲ್ಲಿ ಮತ್ತು ಹೊರ ರಾಜ್ಯಗಳಿಗೆ ಕರ್ಕೊಂಡೋಗಿ ಅವರಿಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಬರೆಯಬೇಕು, ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಆನ್ಸರ್ ಯಾವ ಥರ ಮಾಡಬೇಕು, ಮತ್ತು OMR ಶೀಟನ್ನು ತಿದ್ದುಪಡಿ ಮಾಡುವಂಥ ಕೆಲಸ ಇರುತ್ತೆ, ಇದೆಲ್ಲರ ಒಂದು ತರಬೇತಿಯನ್ನು ಕೊಟ್ಟಿದ್ರು ಅನ್ನೋ ಗಂಭೀರವಾದಂಥ ಆರೋಪ ಇದೆ. ಆ ಆರೋಪ ಇರುವಂಥದ್ದು ಆ ಮಧ್ಯವರ್ತಿಗಳ ಮೂಲಕವಾಗಿ ಈಗ ಅಹಮದಾಬಾದಲ್ಲಿ ಪೇಪರ್ ಏನು ಪ್ರಿಂಟ್ ಆಗಿತ್ತು ಅಲ್ಲೂ ಕೂಡ ED ರೇಡ್ ಆಗಿದೆ. ಹೀಗಾಗಿ ಸಾಕಷ್ಟು ಇದರಲ್ಲಿ ಅಧಿಕಾರಿ ವರ್ಗದವರು ಕೆಲವರು ಮಧ್ಯವರ್ತಿಗಳಾಗಿರ್ಬೋದು ಮತ್ತು ಆ ಜೊತೆಯಲ್ಲಿ ಯಾರೆಲ್ಲ ಕೆಲಸ ಇದರಲ್ಲಿ ಪಾಲುದಾರಿಕೆಯನ್ನು ವಹಿಸ್ಕೊಂಡಿದ್ದಾರೆ ಆ ಮೂಲಕವಾಗಿ ಅಂಥವ್ರಿಗೆ ಬಿಸಿ ಮೂಡಿಸುವಂಥ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಅಂದರೆ ಈ ಸದ್ಯಕ್ಕೆ ED ಅಧಿಕಾರಿಗಳ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಆ ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದೆ ಈ ED ಬಲೆಗೆ ಯಾರೆಲ್ಲ ಸಿಕ್ಕಾಗ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.